ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ಚಾಲ್ತಿಯಲ್ಲಿರೋ ಟ್ರೆಂಡಿಂಗ್ ನ್ಯೂಸ್ ಏನಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಉತ್ತಾರಗಳಿಗೆ ಲಿಂಕನ್ನು ಮಾಡಬೇಕಾಗಿರೋದು. ಸ್ನೇಹಿತರೆ, ಭೂಮಿ ನಾಗರಿಕ ಸೇವೆಗಳು ಅನ್ನೋ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಾಗಿದೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟ್ ಈ ವೆಬ್ಸೈಟನ್ನು ಕ್ಯಾಚ್ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ನಾವು ಇಲ್ಲಿಂದ ನಿಮ್ಮ ಉತ್ತಾರಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋ ಪ್ರೊಸೆಸ್ಸನ್ನು ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ OTP ಆಪ್ಷನನ್ನು ತಗೋಬೇಕಾಗತ್ತೆ. ನೀವು ಎಂಟರ್ ಮಾಡಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅನ್ನೋ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನೇಮನ್ನು ಫುಲ್ ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ಯಾವುದೇ ಕರೆಕ್ಷನ್ ಇರಬಾರ್ದು ಸ್ನೇಹಿತರೆ. ಸೇಮ್ ನಿಮ್ಮ ಆಧಾರ್ ಕಾರ್ಡ್ ಯಾವ ಥರ ನೇಮನ್ನು ಹೊಂದಿದೆಯೋ ಅದೇ ಥರ ನೇಮನ್ನು ತಾವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಆಧಾರ್ಗಾಗಿ ನನ್ನ ಒಪ್ಪಿಗೆಯನ್ನು ನೀಡುತ್ತೇನೆ ಅನ್ನೋ ಒಂದು ಚೆಕ್ ಮಾರ್ಕನ್ನು ಮಾಡಿಕೊಂಡು ವೆರಿಫೈ ಅನ್ನೋ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಈ ಚೆಕ್ ಮಾರ್ಕನ್ನು ಮಾಡಿ ವೆರಿಫೈ ಅನ್ನೋ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಉತ್ತಾರ್ನಲ್ಲಿ ಇರ್ತಕ್ಕಂಥ ಹೆಸರನ್ನು ಇಲ್ಲಿ ಪರಿಶೀಲಿಸಲಾಗುತ್ತೆ. ಆಧಾರನ್ನು ಯಶಸ್ವಿಯಾಗಿ ಪರಿಶೀಲನೆ ಮಾಡಿ ಅನಂತರ ಇಲ್ಲಿ ಆಧಾರ್ನ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಈ KYC ಸೇವೆಯನ್ನು ನೀವು ಎಂಟರ್ ಆಗ್ತೀರಾ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ನಂತರ ಇಲ್ಲಿ 2 ಚೆಕ್ ಬಾಕ್ಸ್ ಕಾಣಿಸುತ್ತೆ. ಆ ಚೆಕ್ ಬಾಕ್ಸನ್ನು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ OTPಯನ್ನು ತೆಗೆದುಕೋಬೇಕು. OTPಯನ್ನು ತೆಗೆದುಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಎಂಟರ್ ಮಾಡಿದ ನಂತರ ಈ ಥರ ಡೀಟೇಲ್ಸ್ ನಿಮಗೆ ಕಾಣಸಿಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ದೀರಾ. ನಿಮ್ಮ ಹೆಸರು ಹಾಗೆ ನಿಮ್ಮ ವಿಳಾಸ ಮತ್ತು ನಿಮ್ಮ ಫೋಟೋ ಕೂಡ ಇಲ್ಲಿ ಕ್ಯಾಚ್ ಮಾಡಲಾಗಿದೆ ಸ್ನೇಹಿತರೆ. ಸೊ ಈ ಪ್ರೊಸೆಸ್ನ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಎಡಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಲಿಂಕ್ ಆಧಾರ್ ಅಂತ. ಈ ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಮೇಲೆ ನೀವು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲವನ್ನು ಒಂದು ಸಾರಿ ನೀವು ರೀಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಲಿಂಕ್ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನೀವು ಒಂದು ಸಲ ಕ್ಲಿಕ್ ಮಾಡಿದ ನಂತರ ನಿಮ್ಮ ಉತ್ತಾರಗಳನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋ ಒಂದು ಆಪ್ಷನನ್ನು ನೀಡಲಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಉತ್ತಾರಗಳನ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಮಾಡಲಾಗಿದೆ. ಮತ್ತು ಇನ್ನೊಂದು ಆಪ್ಷನನ್ನು ನೀಡಲಾಗಿದೆ, ಇಫ್ ಯು ವಾಂಟ್ ಟು ಫೆಚ್ ಲ್ಯಾಂಡ್ ಡೀಟೇಲ್ಸ್ ಫ್ರಮ್ ಭೂಮಿ ಅಂತ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಒಂದು ಡೀಟೇಲ್ಸ್ಗಳನ್ನು ಎಲ್ಲ ಹೈಡ್ ಮಾಡಿ ನೀವಾಗೇ ಎಲ್ಲ ನಿಮ್ಮ ಉತ್ತಾರಗಳ ಡೀಟೇಲ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಒಂದು ಆಪ್ಷನನ್ನು ನೀಡಲಾಗಿದೆ ಸ್ನೇಹಿತರೆ. ಸೊ ನಾವೀಗ ಇಲ್ಲಿ ಮೇಲ್ಗಡೆ ತೋರಿಸಿರ್ತಕ್ಕಂಥ ಉತ್ತಾರಗಳನ್ನು ಈ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋ ಪ್ರೊಸೆಸ್ಸನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ ಪ್ರಮುಖ ಮಾಹಿತಿ ಏನಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಉತ್ತಾರ್ನಲ್ಲಿ ಇರ್ತಕ್ಕಂಥ ಹೆಸರು ಸೇಮ್ ಆಗಿರಬೇಕು. ಯಾವುದೇ ಮಿಸ್ಟೇಕನ್ನು ಹೊಂದಿರಬಾರ್ದು. ಮಿಸ್ಟೇಕನ್ನು ಹೊಂದಿದ್ದರೆ ಇಲ್ಲಿ ನೀವು ಉತ್ತಾರನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲು ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ನೋಡ್ತಾ ಇದ್ದರೆ ಇಲ್ಲಿ ಪಹಣಿಯಲ್ಲಿ ಇರತಕ್ಕಂಥ ಹೆಸರು ಆಧಾರ್ ಕಾರ್ಡ್ನೊಂದಿಗೆ ಹೊಂದಾಣಿಕೆ ಆಗ್ತದೆ ಅನ್ನೋ ಒಂದು ಆಪ್ಷನನ್ನು ಶೋ ಮಾಡ್ತಾ ಇದೆ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪಹಣಿಯಲ್ಲಿ ಹೆಸರು ಬೇರೆ ಬೇರೆಯಾಗಿದ್ದರೆ ನೀವು ಯಾವುದಾದ್ರೂ ಒಂದನ್ನು ಸೇಮ್ ಆಗಿ ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. ಆ ಕೆಲಸವನ್ನು ಮಾಡಿಬಿಟ್ಟು ನಂತರ ನೀವು ಈ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಹಣಿಯನ್ನು ಲಿಂಕ್ ಮಾಡ್ಬೋದು ಸ್ನೇಹಿತರೆ. ಸೊ ನಾವೀಗ ಒಂದು ಆಧಾರ್ ಕಾರ್ಡ್ಗೆ ಈ
ಪಹಣಿಯನ್ನು ಲಿಂಕ್ ಮಾಡೋಣ. ಲಿಂಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ಸೆಂಟ್ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಒಂದು ಸಣ್ಣದಾದ ಚೌಕ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಮಾಡುವಾಗ ನೀಡಿರ್ತಕ್ಕಂಥ ಮೊಬೈಲ್ಗೆ OTP ಕಳಿಸಲಾಗುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ನಂತರವೂ ಕೂಡ ಒಂದು ಸಾರಿ ನಿಮಗೆ ಕನ್ಫರ್ಮೇಷನನ್ನು ನೀಡಲಾಗುತ್ತೆ. ಈ ಕನ್ಫರ್ಮೇಷನಲ್ಲಿ ನೀವು ಓಕೆಯನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ನೊಂದಿಗೆ ಪಹಣಿ ಲಿಂಕ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಈಗಾಗಲೇ ನಿಮಗೆ ಈ ಪ್ರೊಸೆಸನ್ನು ಕಂಪ್ಲೀಟ್ ನೀಡಲಾಗಿದೆ. ಇಲ್ಲಿ ನಿಮ್ಮ ಕನ್ಫ್ಯೂಷನ್ಸ್ ಏನಪ್ಪ ಅಂದರೆ, ಒಂದು ಆಧಾರ್ ಮತ್ತು ಪಹಣಿಯನ್ನು ಲಿಂಕ್ ಮಾಡೋಕ್ಕೆ ಯೂಸ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರನ್ನು ಮತ್ತೊಬ್ಬ ಮಾಲೀಕರ ಆಧಾರ್ ಮತ್ತು ಪಹಣಿ ಲಿಂಕ್ ಮಾಡೋಕ್ಕೆ ಯೂಸ್ ಮಾಡೋ ಆಪ್ಷನನ್ನು ಇಲ್ಲಿ ನೀಡಿಲ್ಲ ಸ್ನೇಹಿತರೆ. ನೀವು ಒಂದು ಮೊಬೈಲ್ ನಂಬರನ್ನು ಒಂದು ಲಾಗಿನ್ಗೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಮತ್ತೊಬ್ಬ ಮಾಲೀಕರ ಪಹಣಿಯನ್ನು ಲಿಂಕ್ ಮಾಡೋಕ್ಕೆ ನೀವು ಬೇರೆ ಮೊಬೈಲ್ ನಂಬರನ್ನೇ ಯೂಸ್ ಮಾಡಬೇಕಾಗತ್ತೆ. ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ ಸ್ನೇಹಿತರೆ, ನಿಮ್ಮ ಹೆಸರಿಗೆ ಒಂದಕ್ಕಿಂತ ಹೆಚ್ಚು ಪಹಣಿಗಳು ರಿಜಿಸ್ಟರ್ ಆಗಿದ್ದರೆ ಅವುಗಳನ್ನು ನೀವು ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋ ಒಂದು ಸಮಸ್ಯೆ ಸ್ನೇಹಿತರೆ. ಕೆಳಗಡೆ ನಿಮಗೆ ಇನ್ನೊಂದು ಆಪ್ಷನನ್ನು ನೀಡಲಾಗಿದೆ. ನೀವು ಮ್ಯಾನ್ಯುವಲ್ ಆಗಿ ಸರ್ಚ್ ಮಾಡಿಬಿಟ್ಟು ನಿಮ್ಮ ಪಹಣಿಯನ್ನು ಫೈಂಡ್ ಔಟ್ ಮಾಡಿ ಅಲ್ಲಿಂದ ನೀವು ಕೆಳಗಡೆ ಲಿಂಕ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಹಣಿಗಳು ಲಿಂಕ್ ಆಗ್ತವೆ ಸ್ನೇಹಿತರೆ. ಕೊನೆಯದಾಗಿ ಒಂದು ವಿಷಯ ಮಾತ್ರ ಪಕ್ಕ, ಅದೇನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯಲ್ಲಿ ಇರತಕ್ಕಂಥ ಹೆಸರು ಒಂದೇ ಆಗಿರಬೇಕು. ಬೇರೆಯಾಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಲಿಂಕ್ ಆಗೋದಿಲ್ಲ ಸ್ನೇಹಿತರೆ. ಸೊ ಆ ವಿಷಯವನ್ನು ನೀವು ಗಮನದಲ್ಲಿಟ್ಕೊಂಡು ಈ ಆಧಾರ್ ಮತ್ತು ಪಹಣಿ ಲಿಂಕನ್ನು ಮಾಡಿಸ್ಕೊಳ್ಳಿ. ಯಾಕೆ ಈ ಆಧಾರ್ ಮತ್ತು ಪಹಣಿಯನ್ನು ಲಿಂಕ್ ಮಾಡಬೇಕು ಅಂದರೆ, ಮುಂದಿನ ದಿನಗಳಲ್ಲಿ ಎಲ್ಲವೂ ಡಿಜಿಟಲೀಕರಣ ಆಗೋದು ಪಕ್ಕ. ಸೊ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣವನ್ನು ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಗೆ ಲಿಂಕ್ ಮಾಡಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಹೋಮ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಗೆ ಲಿಂಕ್ ಮಾಡಲಂತಹ ವಿವರಗಳನ್ನು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಈ ದಿನದ ಮಾಹಿತಿ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಗೆ ಆದಷ್ಟು ಬೇಗ ಲಿಂಕ್ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡೋಕ್ಕೆ ನೀವೇ ಹಣ ಭರಿಸಿದ್ದನ್ನು ನೀವು ಮರ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಆ ಸಮಯ ಬರೋಕ್ಕಿಂತ ಮುಂಚೆ ನೀವು ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಉತ್ತಾರನ್ನು ಲಿಂಕ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಈ ದಿನದ ಮಾಹಿತಿ. ನಾನು ನಿಮ್ಮ ಬಸವರಾಜ್, ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ತಿಳಿದಿರ್ತಕ್ಕಂಥ ಈ ಮಾಹಿತಿಯನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಿ, ಅವರಿಗೂ ಕೂಡ ಅನುಕೂಲವಾಗಲಿ. ಸ್ನೇಹಿತರೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ